ಈ ಕಾರ್ಯಕ್ರಮವನ್ನ ಉದ್ದೇಶಿಸಿ ನಿರಂತರವಾಗಿ ನಮ್ಮ ಜೊತೆಯಲ್ಲಿ ಸದಾ ಇರುವಂತ ಕಾರ್ಯದರ್ಶಿ ಅಖಿಲ ಭಾರತ ಮಿಲ್ಲಿ ಕೌನ್ಸಿಲ್ ಕರ್ನಾಟಕ ಸೈಯದ್ ಶಫೀವುಲ್ಲಾ ಸಾಬ್ ಅವರು ಮಾತಾಡ್ಬೇಕು ಅಂತ ಅವ್ರನ್ನ ವಿನಂತಿಯನ್ನು ಮಾಡ್ತೀನಿ. ಸ್ನೇಹಿತರೆ, ಈಗಾಗಲೇ ನಮ್ಮ ಹಿಮಾಲ ಮೇಡಮ್ ಅವರು ಬಹಳಷ್ಟು ಬೆಳಕು ಚೆಲ್ಲಿದ್ದಾರೆ ವಿಷಯದ ಬಗ್ಗೆ. ಆದ್ರೂ ಈ ಒಂದು ವಕ್ಫ್ ಮಸೂದೆ ಪರಿಣಾಮಗಳು, ಅದಕ್ಕಿಂತ ಮುಂಚೆ ಉದ್ದೇಶ, ಈ ವಕ್ಫ್ ಮಸೂದೆ ತರೋದಕ್ಕೆ ಕಾರಣ ಏನಿರಬೇಕು ಅನ್ನೋದ್ರ ಬಗ್ಗೆ ಗಮನ ಕೊಡಬೇಕಾಗುತ್ತೆ ಮೊದಲನೇ. ಆಮೇಲೆ ಯಾವ್ದು ಅಮೆಂಡ್ಮೆಂಟ್ಸ್ ತಂದಿದ್ದಾರೆ, 44 ಅಮೆಂಡ್ಮೆಂಟ್ಸ್ ತಂದಿದ್ದಾರೆ. ಆಗಸ್ಟ್ 8ನೇ ತಾರೀಕು 2024 ಮಂಡಿಸಿದ್ರು. ಆಮೇಲೆ ಅಲ್ಲಿ ವಿರೋಧ ಆಗಿದ್ದಕ್ಕೆ ಜೆಪಿಸಿಗೆ ಒಪ್ಪಿಸಿದ್ರು. ಜೆಪಿಸಿ ಎಲ್ಲ ಸ್ಟೇಟ್ಸ್ಗೆ ಬಂದು ವಿಸಿಟ್ ಕೊಟ್ಟು, ಅದೊಂದು ಸುಮಾರು 17 ಮೆಂಬರ್ಸ್ ಬಿಜೆಪಿ, 14 ಮಾತ್ರ ಅಪೋಸಿಷನ್, ಎಲ್ಲಾ ಪಾರ್ಟಿಗಳು ಸೇರಿ 14, 31 ಎಲ್ಲ ಆಯ್ತು. ಅದರಲ್ಲಿ ಒಂದೇ ಪಕ್ಷದ ಕಡೆ ಎಲ್ಲ ಇಟ್ಕೊಂಡು ಸುಮಾರು 4.25 ಕೋಟಿ ಮೆಸೇಜಸ್ ಹೋಗಿದೆ ಭಾರತೀಯ ಮುಸಲ್ಮಾನರ ಪರವಾಗಿ. ಈ ಮಸೂದೆ ನೀವು ತಂದಿರೋ ತಿದ್ದುಪಡಿ ಇದು ಯಾವುದಕ್ಕೂ ಸೂಟ್ ಆಗೋದಿಲ್ಲ, ತಪ್ಪಾಗುತ್ತೆ, ಇದರ ಪರಿಣಾಮ ಈ ವಕ್ಫ್ನ ಹಾಳು ಮಾಡುವಂತದ್ದಿದೆ, ಇದರಲ್ಲಿ ಯಾವುದು ಸರಿಪಡಿಸುವಂತದ್ದು ಯಾವುದೂ ಇಲ್ಲ, ಯಾರು ಒಪ್ಕೊಳ್ಳುವಂತದ್ದಿಲ್ಲ ಅಂತ ಅದಕ್ಕೆ ವಿರೋಧವಾಗಿ ಸುಮಾರು 4.25 ಕೋಟಿ ಮೆಸೇಜಸ್ ಹೋಗಿದೆ. ಅದನ್ನ ಪಕ್ಕಕ್ಕೆ ತಳ್ಳಾಕಿ ಸುಮಾರು 14 ಮೆಂಬರ್ಸ್ ಅಪೋಸಿಷನ್ ಯಾರು ಜೆಪಿಸಿ ಯಲ್ಲಿದ್ರು ಅವ್ರ ವಿರೋಧನೂ ಪಕ್ಕಕ್ಕೆ ಇಟ್ಬಿಟ್ಟು, ಮತ್ತೆ ಅದನ್ನೇ ಯಾವ್ದನ್ನ ತಿದ್ದುಪಡಿ ತಂದಿದ್ರು ಅದನ್ನೇ ಸ್ವಲ್ಪ ಮತ್ತೆ ಅದರಲ್ಲಿ ತಿದ್ದುಪಡಿ ಮಾಡಿ ಜೆಪಿಸಿ ರಿಪೋರ್ಟ್ ಸಲ್ಲಿಸ್ತು. ಅದ್ರ ಪ್ರಕಾರ ಅವರು ಮತ್ತೆ 2025 ಅದೇ ಬಿಲ್ ಪಾಸ್ ಮಾಡಿದ್ದಾರೆ. ಇದು ಇಷ್ಟೊಂದು ವಿರೋಧ ಇದ್ರು ಅದನ್ನ ಯಾವುದು ಪರಿಗಣನೆ ತಗೊಂಡಿಲ್ಲ ಸರ್ಕಾರ. ಅಷ್ಟೇ ಅಲ್ಲ, ಲೋಕಸಭೆಯಲ್ಲಿ 288 ಅದ್ರ ಪರ ಇದ್ರೆ 232 ವಿರೋಧ. 232 ಮುಸಲ್ಮಾನರೇನಲ್ಲ. ಅಲ್ಲಿ ಲೋಕಸಭೆಯಲ್ಲಿ ಮತ್ತೆ ರಾಜ್ಯಸಭೆಯಲ್ಲಿ ಎಲ್ಲ ಇರೋ ಮೆಂಬರ್ಸು ಬರೀ 24 ಮಾತ್ರ ಮುಸಲ್ಮಾನರು. 232 ನಾನ್ ಮುಸ್ಲಿಮ್ಸ್. ಅಷ್ಟೊಂದು ಜನ ಅಪೋಸ್ ಇದ್ದೂ ಗಣನೆ ತಗೊಂಡಿಲ್ಲ. ಅಂದ್ರೆ ಉದ್ದೇಶ ಸ್ಪಷ್ಟ, ಇದು ತರಲೇಬೇಕು, ಯಾರಿಗೋಸ್ಕರ ತಂದಿದ್ದಾರೆ, ಯಾರ ಮೇಲೆ ತಂದಿದ್ದಾರೆ ಅದನ್ನ ಹೇರಲೇಬೇಕು ಅಂತ ಹೇಳ್ಬಿಟ್ಟು ಪೂರ್ತಿಯಾಗಿ ಹೇರಿ ಆಗಿದೆ. ಯಾಕಂದ್ರೆ ಈಗ ಯಾರ ಮೇಲೆ ಅದು ಅಪ್ಲೈ ಆಗುತ್ತೋ, ಯಾವ ರೀತಿ ನಮ್ಮ ರೈತರ ಬಗ್ಗೆ ಬಿಲ್ಸ್ ತಂದಿದ್ರು, ಅಪ್ಲೈ ಯಾರಿಗಾಗುತ್ತೆ, ಯಾರ ಮೇಲೆ ಅದು ನಡೆಯುತ್ತೆ ಆ ಬಿಲ್ಲು, ಆ ಕಾನೂನುಗಳು ಅಂದ್ರೆ ರೈತರು. ಆದ್ರೆ ಸುಮಾರು 1 ವರ್ಷ ಅದಕ್ಕಿಂತ ಜಾಸ್ತಿ ರೈತರಿಗೆ ಎಲ್ಲ ಬುದ್ಧಿವಾದ, ಇದು ನಿಮ್ ಒಳ್ಳೇದಕ್ಕಾಗಿ ತಂದಿದ್ದೀವಿ, ಎಲ್ಲ ನಿಮ್ ಒಳ್ಳೇದಕ್ಕಾಗಿ, ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಅಂದ್ರೆ ಯಾರು ರೈತ ಇದ್ದಾನೋ, ಯಾರು ಅಲ್ಲಿ ದುಡಿತಾನೋ ಅವ್ರಿಗೆ ಅರ್ಥ ಆಗಲ್ಲ. ಇವ್ರು ಅಲ್ಲಿ AC ನಲ್ಲಿ ಕುತ್ಕೊಂಡು ಇವ್ರು ಬಿಲ್ ತಂದಿದ್ದಾರಲ್ಲ, ಇವ್ರು ಅವ್ರಿಗೆ ಹೇಳ್ಕೊಡ್ತಾ ಇದ್ದಾರೆ, ನಿಮ್ ಒಳ್ಳೇದಕ್ಕಾಗಿ ತಂದಿದ್ದೀವಿ, ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಅವರೆಲ್ಲ ಅಲ್ಲಿ ಡೆಲ್ಲಿಯಲ್ಲಿ ಅದ್ರ ವಿರುದ್ಧ ಕೂತಿದ್ರೆ ಅಲ್ಲಿ ಮೆಟಾಲಿಕ್ ಮುಳ್ಳುಗಳನ್ನ ಹಾಕಿ ಅವ್ರಿಗೆ, ಆಮೇಲೆ ಅವ್ರು ತಂದಿದ್ದ ಗಾಡಿಗಳನ್ನೆಲ್ಲ ತಳ್ಳಾಕ್ಬಿಟ್ಟು ಫೈರಿಂಗ್ ಮಾಡಿ 700 ಜನ ಸತ್ತಿದ್ದಾರೆ. ಇಷ್ಟೆಲ್ಲ ಮಾಡಿ ಇಷ್ಟು ಬುದ್ಧಿವಾದ ಹೇಳಿದ್ರು. ಆದ್ರೆ ಆ ಬಿಲ್ಲುಗಳು ಕಡೆಗೆ ವಾಪಸ್ ತಗೊಂಡ್ಮೇಲೆ ಆ 1 ವರ್ಷ ಬೋಧನೆ ಮಾಡಿದ್ರಲ್ಲ ರೈತರಿಗೆ, ಒಳಿತು, ರೈತರಿಗೆ ಒಳ್ಳೇದಾಗೋದು, ಅದೆಲ್ಲ ಆಗ್ತಾ ಇಲ್ವಲ್ಲ. ರೈತರು ಸಂತೋಷವಾಗಿದ್ದಾರೆ. ಹಾಗಾದ್ರೆ ಸಂತೋಷವಾಗಿದ್ದಾರೆ, ಅದು ವಾಪಸ್ ತಗೊಂಡಿದ್ವಿ. ಹಾಗಾದ್ರೆ ಅವ್ರು ಹೇಳಿದ ಒಳ್ಳೇದೆಲ್ಲ ಏನಾಯ್ತು? ಅಷ್ಟೊಂದು ಬುದ್ಧಿವಾದ ಹೇಳಿನೂ ಅವ್ರು ಒಪ್ಕೊಳ್ಳಿಲ್ಲ ಯಾರ ರೈತರು. ಇದಕ್ಕೂ ಮುಂಚೆ 2019 ಕ್ಯಾಟಲ್ ಬಿಲ್ ಅಂತ ತಗೊಂಡ್ಬಂದ್ರು. ಅದು ಜನರಿಗೆ ಜ್ಞಾಪಕ ಇಲ್ಲ, ಯಾಕಂದ್ರೆ ಅದಕ್ಕೆ ವಿರೋಧ ಇನ್ನೂ ಆಗ್ಬೇಕು ಅನ್ನೋಷ್ಟರಲ್ಲಿ ವಾಪಸ್ ತಗೊಂಡ್ಬಿಟ್ರು. ಯಾಕೆ ವಾಪಸ್ ತಗೊಂಡ್ರು ಅಂದ್ರೆ ಅವ್ರಿಗೆ ಗೊತ್ತಾಯ್ತು ಇದ್ರ ಮೇಲೆ ಬಹಳ ದೊಡ್ಡ ತೊಂದರೆ ಆಗುತ್ತೆ ಅಂತ. ಏನು ಕ್ಯಾಟಲ್ ಬಿಲ್ ತಂದಿದ್ದು ಅಂದ್ರೆ, ಒಬ್ಬ ರೈತ ತನ್ನ ಒಂದು ಜಾನುವಾರನ್ನ ಮಾರ್ಬೇಕಾದ್ರೆ ಇನ್ನೊಬ್ಬ ರೈತನ ಪಾಣಿ ಇರ್ಬೇಕು. ಯಾರು ಕೊಂಡ್ಕೊಳ್ತಾನೋ ರೈತ, ಅವನು ಒಂದು ಜಮೀನು ಒಡೆಯ ಆಗಿರ್ಬೇಕು, ಪಹಣಿ ಇರ್ಬೇಕು. ಆಮೇಲೆ ಅವನು ಒಂದು ಮುಚ್ಚಳಿಕೆ ಕೊಡ್ಬೇಕು DC-ಗೆ, ನಾನು ಈ ಒಂದು ಜಾನುವಾರನ್ನ ಅದು ಯಾವ ಪರ್ಪಸ್ ಇದೆಯೋ, ಹಾಲ್ಗೋ ಅಥವಾ ನೇಗಿಲ್ಗೋ ಅದನ್ನ ಮಾತ್ರ ಉಪಯೋಗಿಸ್ತೇನೆ, ಬೇರೆಯವ್ರಿಗೆ ಮಾರಲ್ಲ, ಅಂದ್ರೆ ಅದನ್ನ ಕಟಕರಿಗೆ ಅಥವಾ ಇನ್ನೊಂದಕ್ಕೆ ಮಾರೋದಿಲ್ಲ ಅಂತ ಒಂದು ಮುಚ್ಚಳಿಕೆ ಕೊಡ್ಬೇಕು ಅಂತ ತಂದ್ರು. ಆದ್ರೆ ಅದು ತಗೊಂಡ್ ಬರ್ತಾನೆ ಬಿಲ್ಲು, ಆ ಕಾನೂನು ಬರ್ತಾನೆ, ಪಾಸು ಆಯ್ತು, ಕಾನೂನು ಆಗೋಯ್ತು.
ಅದ್ ತಗೊಂಡ್ ಬರ್ತಾನೆ, ಎಲ್ಲಾ ಕ್ಯಾಟಲ್ ಸದ್ಯಗಳಲ್ಲಿ ಯಾವುದು ಸೇಲ್ ಆಗದೆ ಆಗೋಯ್ತು. ಯಾರು ಬರ್ದು ಕೊಟ್ಟು ಮುಚ್ಚಳಿಕೆ ತಗೊಳಕ್ ಸಾಧ್ಯ? ಯಾವುದು ಕೆಲ್ಸಕ್ಕೆ ಬರ್ದಿರೋ ಒಂದ್ ಪ್ರಾಣಿನ ಇನ್ನೊಬ್ಬ ರೈತ ತಗೊಂಡು ಏನ್ ಮಾಡ್ಕೊಳ್ತಾನೆ ಪಾಪ. ಆಮೇಲೆ ಪಾಣಿ ತಂದು ತಗೊಂಡು ಹೋಗ್ಬೇಕು ಅಂದ್ರೆ ಅವ್ರು ಅಷ್ಟಿಷ್ಟು ತಗೊಳಕ್ ಆಗೋದಿಲ್ಲ ರೈತರು. ಅಂದ್ರೆ ರೈತರ ಬಗ್ಗೆ ಎಷ್ಟು ತಿಳುವಳಿಕೆ ಇದೆ? ರೈತರ ಬಗ್ಗೆ ಎಷ್ಟು ತಿಳುವಳಿಕೆ ಇರೋರು ಒಂದು ಹೆಲ್ಮ್ ಆಫ್ ಅಫೇರ್ಸ್ ಮೇಲೆ ಕೂತಿದ್ದಾರೆ, ಬಿಲ್ಲು ರೈತರಿಗೋಸ್ಕರ ತರ್ತಾ ಇರೋದು. ಅಂದ್ರೆ ಎಲ್ಲಾ ಕ್ಯಾಟಲ್ ಮಾರ್ಕೆಟ್ಸ್ ಅಲ್ಲಿ ಎಲ್ಲಾ ಸೇಲ್ಸ್ ನಿಂತೋಯ್ತು. ರೈತರು ಮಾರಕ್ ಹೋಗಿದ್ದಾರೆ. ಮಗಳು ಮದ್ವೆ ಇದೆ, ಇನ್ನೊಂದೈತೆ, ಇನ್ನೊಂದು ಕ್ಯಾಟಲ್ ತಗೊಬೇಕು. ಅದ್ರ ಬದಲಾಗಿ ಅವು 2 ಎತ್ತುಗಳ ಕಟ್ಟಿದ್ರೆ ಒಂದು ಸ್ವಲ್ಪ ವೀಕ್ ಆಗಿದೆ, ಅದನ್ನ ಮಾರ್ಬಿಟ್ಟು ಅದ್ರ ಬರೋ 10-15 ಸಾವಿರ, ಇನ್ನೊಂದು 25 ಸಾವಿರ ಹಾಕಿ ಇನ್ನೊಂದು ಬೇರೆ ತಗೊಂಡು ಅದ್ರ ಜೊತೆ ಜೋಡಿಸ್ಬೇಕು. ಅದಕ್ಕೆಲ್ಲ ಕಡವಾಣ ಬಿದ್ದೋಯ್ತು. ರೈತರೆಲ್ಲ ಕಂಗಾಲ. ಸಡನ್ ಆಗಿ ಇನ್ನು ಸ್ವಲ್ಪ ಅಲ್ಲಿ ಎಲ್ಲಾ ಮಾರ್ಕೆಟ್ಗಳಲ್ಲಿ ನಿಲ್ತಾನೆ, ಇನ್ನು ಅದನ್ನ ಚೆನ್ನಾಗಿ ಎದ್ದೇಳ್ತಾರೆ ಅಂತ ಹೇಳ್ಬಿಟ್ಟು ಯಾರಿಗೂ ಗೊತ್ತಿಲ್ಲದೆ ಬಿಲ್ ವಾಪಸ್ ತಗೊಂಡು. ಆ ಕಾನೂನು ಇಲ್ಲ ಈಗ. ಇಷ್ಟೊಂದು ಬುದ್ಧಿವಂತರು ಇಷ್ಟೆಲ್ಲ ಮಾಡಿ ರೈತರದ್ದು 3 ಬಿಲ್ ವಾಪಸ್ ತಗೊಂಡಿದ್ದಾರೆ. ಅದಕ್ಕೆ ಮುಂಚೆ ಕ್ಯಾಟಲ್ ಬಿಲ್ ವಾಪಸ್ ತಗೊಂಡ್ರು. ಬಹಳ ಬುದ್ಧಿವಂತರು. ಎಲ್ಲಾ ಬುದ್ಧಿ ಹೇಳಿದ್ರು ಒಪ್ಕೊಳ್ತಾ ಇಲ್ಲ ಜನ. ನಿಮ್ ಒಳ್ಳೇದಕ್ಕಾಗಿ ತಂದಿದ್ದೀವಿ ಅಂತ ಜನ ಒಪ್ಕೊಳ್ಳೋ ತಯಾರಿಲ್ಲ. ಇವರು ಜನರು ಒಳ್ಳೇದಕ್ಕೆ ತಂದಿದ್ದೀವಿ ಅಂತ 1 ವರ್ಷ ಬೋಧನೆ ಮಾಡಿದ್ರು. 1 ವರ್ಷದ ಬೋಧನೆ ಒಪ್ಕೊಂಡಿಲ್ಲ, ಬಿಲ್ ವಾಪಸ್ ಆಯ್ತು. ಇವ್ರು ಹೇಳಿದ್ದೆಲ್ಲ ಉಪಯೋಗ ಆಗ್ತಾ ಇಲ್ಲ. ಅದು ಎಷ್ಟು ಒಳ್ಳೇದು ಹೇಳಿದ್ರು ಅದೆಲ್ಲ ಆಗ್ತಾ ಇಲ್ಲ. ಆದ್ರೂ ಸಂತೋಷವಾಗಿದ್ದಾರೆ ರೈತರು ಬಿಲ್ ವಾಪಸ್ ತಗೊಂಡಿದ್ದಕ್ಕೆ. ಅದೇ ಜನ ಅದೇ ಒಂದು ಉದ್ದೇಶದಿಂದ ಈ ವಕ್ಫ್ ಮಸೂದೆಯನ್ನ ತಿದ್ದುಪಡಿಯನ್ನ ತಂದಿದ್ದಾರೆ. ಈಗ ಅವ್ರು ಹೇಳೋ ಉದ್ದೇಶ ಏನು? ಈಗ ಸರ್ಕಾರದ ಪರವಾಗಿ ಬಿಜೆಪಿ ಮುಖ್ಯಸ್ಥರು, RSS ಮುಖ್ಯಸ್ಥರು ಆ ಬಿಲ್ ನ ಪರವಾಗಿ ನಮ್ಮ ವಕ್ಫ್ ತಿದ್ದುಪಡಿ ಮಸೂದೆ ತಂದಿದ್ದಾರಲ್ಲ, ಅದನ್ನ ಮಂಡಿಸಿರೋದು ಯಾರು? ಅದರಲ್ಲಿ ನಮ್ಮ ಮುಸ್ಲಿಂ ಥಿಂಕರ್ಸ್ ಅಥವಾ ಮುಂದಾಳತ್ವ ವಹಿಸೋರು ಯಾರಾದ್ರೂ ಇದ್ದಾರಾ? ಬಿಲ್ ಪ್ರಿಪೇರ್ ಮಾಡೋದ್ರಲ್ಲಿ, ಫಾರ್ಮುಲೇಟ್ ಮಾಡೋದ್ರಲ್ಲಿ ಅಂದ್ರೆ ಯಾರು ಇಲ್ಲ. ಬಿಲ್ ಮಾಡಿ ಪ್ರೆಸೆಂಟ್ ಮಾಡಿರೋದು ಯಾರು? ಆ ಮೈನಾರಿಟಿ ಮಿನಿಸ್ಟರ್ ರಿಜಿಜು ಅವ್ರು ಹೇಳ್ತಾರೆ ಎಲ್ರಿಗೂ ಕನ್ಸಲ್ಟ್ ಮಾಡಿದ್ವಿ ಅಂತ. ಎಲ್ರಿಗೂ ಗೊತ್ತಿದೆ, ಯಾರು ಕನ್ಸಲ್ಟ್ ಮಾಡಿಲ್ಲ. ನಾವು ಮುಸ್ಲಿಮ್ಸ್ ನಮ್ಗೆ ಗೊತ್ತಿದೆ. ಈಗ ಇಲ್ಲಿ ಒಂದು JPC ಬಂದಾಗ ಪೂರ್ತಿ ಕರ್ನಾಟಕದಿಂದ ಒಂದು 5 ಜನ ಹೋಗಿ ಮೀಟ್ ಆಗ್ಬೇಕು ಅಂತ ಮಾಡಿದ್ರು. ಅದ್ರಲ್ಲಿ ನಾನು ಇದ್ದೆ. ಅದು ಬಿಗಿನಿಂಗ್ ಇಂದ ನಾನು ಇದ್ದೇನೆ. ಆಮೇಲೆ 44 ಅಮೆಂಡ್ಮೆಂಟ್ಸ್ ಪೂರ್ತಿ ಸ್ಪಷ್ಟವಾಗಿ ಓದಿದ್ದೇನೆ. ಅದ್ರ ವಿರುದ್ಧವಾಗಿ ನಾವೆಲ್ಲ ಕುತ್ಕೊಂಡು ಅದನ್ನ JPCಗೆ ನಾವು ರೈಟಿಂಗ್ ಅಲ್ಲಿ ಕೊಟ್ಟಿದ್ದೇವೆ. ಇದು ನಾವು ಒಪ್ಪಿಗೆ ಇಲ್ಲ ಮುಸಲ್ಮಾನರಿಗೆ, ಭಾರತದ ಮುಸಲ್ಮಾನರಿಗೆ ಒಪ್ಪಿಗೆ ಇಲ್ಲ, ಇದರಲ್ಲಿ ಇಂತಿಂತದ್ದು ಎಲ್ಲ ತೊಂದರೆಗಳಿದೆ ಅಂತ ಹೇಳ್ಬಿಟ್ಟು ಎಲ್ಲ ಕೊಟ್ಟಿದ್ದೇವೆ. ಇವಾಗ ನಮಗೆ ಗೊತ್ತಿಲ್ಲ ಯಾರು ಅದರಲ್ಲಿ ಪಾಲ್ಗೊಂಡಿದ್ದಾರೆ. ಬಿಲ್ ಒಂದು ಕರಡನ್ನ ತಯಾರು ಮಾಡೋದ್ರಲ್ಲಿ ಯಾರ್ಯಾರು ಇದ್ದಾರೆ ಅಂದ್ರೆ ಯಾರು ಇಲ್ಲ. ಅಂದ್ರೆ ಸ್ಟೇಕ್ ಹೋಲ್ಡರ್ಸ್ ಯಾರು ಇಲ್ಲ. ಯಾವ ರೀತಿ ಫಾರ್ಮರ್ಸ್ಗೆ ಬಿಲ್ ತಂದಾಗ ಫಾರ್ಮರ್ಸ್ ಕಡೆಯಿಂದ ಯಾರು ಸ್ಟೇಕ್ ಹೋಲ್ಡರ್ಸ್ ಪರವಾಗಿ ಯಾರು ಇರ್ಲಿಲ್ವೋ, ಅದೇ ರೀತಿ ಈ ಬಿಲ್ ಬಗ್ಗೆನೂ ಅವ್ರು ಬಿಲ್ ಮಸೂದೆ ಪ್ರೆಸೆಂಟ್ ಮಾಡೋದ್ರಲ್ಲಿ ಮುಸಲ್ಮಾನರ ಪಾತ್ರ ಏನೂ ಇಲ್ಲ, ಮುಸಲ್ಮಾನ ಥಿಂಕರ್ಸ್ ಯಾರು ಇಲ್ಲ, ಮುಸಲ್ಮಾನ ಮುಂದಾಳತ್ವ ವಹಿಸಿದವರು ಯಾರು ಇಲ್ಲ. ಹೀಗಿರ್ಬೇಕಾದ್ರೆ ಅವ್ರು ಹೇಳ್ತಿರೋ ಉದ್ದೇಶ ಏನು? ಉದ್ದೇಶ ಏನಿದೆ ಅಂತ ನಮ್ಗಂತೂ ಸ್ಪಷ್ಟವಾಗಿ ಕಾಣ್ತಾ ಇದೆ. ಆದ್ರೆ ಬಿಲ್ ತಂದಿರೋರು ಸರ್ಕಾರದ ಪರವಾಗಿ ಬಿಜೆಪಿ ಮುಖಂಡರು ಉದ್ದೇಶ ಏನ್ ಹೇಳ್ತಿದ್ದಾರೆ ಅಂದ್ರೆ, ಅದರಲ್ಲಿ ಬಹಳ ಜನ ಓಡ್ ತಿಂದ್ಬಿಡ್ತಾ ಇದ್ದಾರೆ. ವಕ್ಫ್ ಆಸ್ತಿಗಳನ್ನ ಮಾರ್ಕೊಂಡು ಅಥವಾ ಯೂಸ್ ಮಾಡಿ ಅದನ್ನ ಅವರೇ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಅದನ್ನ ಬಡವರಿಗೆ, ಮುಸಲ್ಮಾನರಲ್ಲಿ ಇರೋ ಬಡವರಿಗೆ ಯಾರು ಕೊಡ್ತಾ ಇಲ್ಲ. ಅದಕ್ಕೋಸ್ಕರ ಅವ್ರಿಗೂ ದಕ್ಕಬೇಕು, ಅದರಿಂದ ಈ ಬಿಲ್ ತರಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಸತ್ಯಾಂಶ ಎಷ್ಟಿದೆ ಅನ್ನೋದ್ರ ಬಗ್ಗೆ ನಾವೆಲ್ಲ ಗಮನಿಸಬೇಕಾದ್ದು ಬಹಳ ಮುಖ್ಯ. ಸತ್ಯಾಂಶದ ಬಗ್ಗೆ ನಾವು ಗಮನ ವಹಿಸಿದ್ರೆ ಏನ್ ಕಾಣುತ್ತೆ ಅಂದ್ರೆ, ಸುಮಾರು ನಮ್ಮ ಪೂರ್ತಿ ಭಾರತದಲ್ಲಿ ಸುಮಾರು 16 ಲಕ್ಷ ಇದಿದೆ ಹಳ್ಳಿಗಳು. ಆಮೇಲೆ 7,000 ಚಿಲ್ಲರೆ ಊರುಗಳಿದೆ, 40 ನಗರಗಳಿವೆ. ಇಷ್ಟೆಲ್ಲ ಕೂಡಿ ಹಾಕಿ ಒಂದೊಂದು ನಗರದಲ್ಲಿ ಇಲ್ಲಿ ಬೆಂಗಳೂರಲ್ಲಿ 500 ಮಸೀದಿಗಳಿದೆ ನಗರ. ಈ ರೀತಿ ಒಂದು 10 ನಗರ ಅಂದ್ರೆ ಎಷ್ಟಾಯ್ತು? ಆಮೇಲೆ ಎಲ್ಲ ಹಳ್ಳಿಗಳಲ್ಲಿ ಒಂದು ಅರ್ಧ ಹಳ್ಳಿಗಳಲ್ಲಾದ್ರೂ ಮುಸಲ್ಮಾನರು ಇದ್ದಾರೆ, ಮುಕ್ಕಾಲಲ್ಲಿದ್ದಾರೆ, ಅರ್ಧ ಅಂತ ಇಟ್ಕೋಣ. ಇದೆಲ್ಲ ಲೆಕ್ಕ ಹಾಕಿದ್ರೆ ಒಂದೊಂದು ಹಳ್ಳಿಯಲ್ಲೂ, ಒಂದೊಂದು ಊರಲ್ಲೂ, ಒಂದೊಂದು ನಗರದ ಮಸೀದಿ ಒಂದಿದ್ರೆ ಅದ್ರ ಜೊತೆಲಿ ಒಂದು ಮಶಾಣ ಇರುತ್ತೆ, ಕಬ್ರಸ್ತಾನ. ಆಮೇಲೆ ಮತ್ತೊಂದು ಈದ್ಗಾ ಇರುತ್ತೆ. ಈ 3 ಪ್ರಾಪರ್ಟೀಸು ಪ್ರತಿ ಊರಲ್ಲಿ ಇರುತ್ತೆ. ಇದು ಬಿಟ್ಟು ಕಮರ್ಷಿಯಲ್ ಪ್ರಾಪರ್ಟಿ ಏನಾದ್ರು ಇದ್ರೆ ಅದು ಮೌಲಾನಾಗೆ ಅಥವಾ ಖರ್ಚು ನಿಭಾಯಿಸೋದಕ್ಕೆ ಅದರ ಲಾಭನ ಪಡ್ಕೊಂಡು ಅದು ಕೊಡ್ತಾ ಇರ್ತಾರೆ. ಕಮ್ಮಿ ಬಿದ್ರೆ ಎಲ್ಲರೂ ಚಂದ ಅಂತ ಹಾಕೊಂಡು ಅದನ್ನ ಎಲ್ಲರೂ ಭಾಗವಹಿಸಿ ಅದನ್ನ ನಡೆಸ್ತಾ ಇರ್ತಾರೆ. ಹೀಗಿರ್ಬೇಕಾದ್ರೆ ಈ ಮಶಾಣದಲ್ಲಿ, ಈದ್ಗಾದಲ್ಲಿ, ಮಸೀದಿಯಲ್ಲಿ ಹಂಚಿ ಬಡವರು ಕೊಡಂತದ್ದು ಏನಿದೆ? ಸ್ಪಷ್ಟ. ಅದ್ರಲ್ಲಿ ಯಾರು ಹಂಚ್ಕೊಳಕ್ ಬರಲ್ಲ.
ಅದ್ರ ಖರ್ಚು ನಡೆಸ್ಬೇಕಾದ್ರೆ ವರ್ಷಕ್ಕೊಮ್ಮೆ ಈಗ ಕ್ಲೀನ್ ಮಾಡ್ಬೇಕಾದ್ರೆ ಎಲ್ಲರೂ ದುಡ್ಡು ಹಾಕೊಳ್ತೀವಿ ಸ್ವಲ್ಪ ಸ್ವಲ್ಪ. ಮಸೀದಿಯಲ್ಲಿ ಇಮಾಮ್ಗೆ ಮೌಸನ್ಗೆಲ್ಲ ಸಂಬಳ ಕೊಡ್ಬೇಕಾದ್ರೆ ಎಲ್ಲರೂ ಚಂದ ಹಾಕೊಳ್ತಾರೆ ಸ್ವಲ್ಪ ಸ್ವಲ್ಪ, ಎಲ್ಲ ಕೊಡ್ತಾರೆ. ಎಲ್ಲಿ ಅವ್ರಿಗೆ ವ್ಯವಸ್ಥೆಗೆ ಯಾವ್ದಾದ್ರು ಕಮರ್ಷಿಯಲ್ ಬರುವಂತ ಪ್ರಾಫಿಟ್ ಬರುವಂತ ಮಾಡಿದಾರೋ ಅಲ್ಲಿ ಮಾತ್ರ ಬಿಟ್ಟು ಉಳಿದಿದ್ದ ಕಡೆ ಎಲ್ಲರೂ ಸ್ವಲ್ಪ ಸ್ವಲ್ಪ ದುಡ್ಡು ಚಂದ ಹಾಕೊಂಡು ಅದನ್ನ ಹಂಚ್ಕೊಳ್ತಾರೆ. ಮಸೀದಿ ಖರ್ಚು ಹಾಗೆ ಇದೆ, ಈರ್ಗಾದು ಹಾಗೆ ಇದೆ, ಕಬ್ರಸ್ತಾನ್ದು ಹಾಗೆ. ಹೀಗಿರ್ಬೇಕಾದ್ರೆ ಇದು ಎಲ್ಲದಕ್ಕಿಂತ ಜಾಸ್ತಿ 9.5 ಲಕ್ಷ ಇದು ಪ್ರಾಪರ್ಟೀಸ್ ಇದೆ ವಕ್ಫ್ದು ಅಂತ ಹೇಳ್ತಾರಲ್ಲ. ಈ 9.5 ಲಕ್ಷ 16 ಲಕ್ಷ ಹಳ್ಳಿಗಳಲ್ಲಿ, ಅರ್ಧ ಹಳ್ಳಿಗಳಲ್ಲೇ ಎಷ್ಟಾಯ್ತು. ಆಮೇಲೆ ಈಗ ಬೆಂಗಳೂರಲ್ಲಿ, ಈಗ ನೀವು ಇದರಲ್ಲಿ ಗೂಗಲ್ ಅಲ್ಲಿ ಹೋಗಿ ನೋಡಿ, ಬೆಂಗಳೂರಲ್ಲಿ 400 ಮಸೀದಿ ಅಂತ ಅದ್ರಲ್ಲಿ ಹಾಕಿದ್ದಾರೆ. ನಮ್ಗೆ ಗೊತ್ತಿದ್ದಾಗ 700 ಮಸೀದಿ ಇದೆ, ಚಿಕ್ಕದು ದೊಡ್ಡದೆಲ್ಲ ಸೇರಿಸಿ ಅವ್ರಿಗೆ 400 ಸಿಕ್ಕಿದೆ, ಅವ್ರು 400 ಹಾಕಿದ್ದಾರೆ. ಟೆಂಪಲ್ಸ್ 10,000 ಹಾಕಿದ್ದಾರೆ. 1,000 400 ಮಸೀದಿ ಇದ್ರೆ 1,000 ಟೆಂಪಲ್ಸ್ ಇದ್ರೆ, ಈಗ ನಮ್ಮದು ಸುಮಾರು 9.5 ಲಕ್ಷ ಪ್ರಾಪರ್ಟೀಸ್ ಇದ್ರೆ ಮುಸಲ್ಮಾನರದ್ದು ಪೂರ್ತಿ ಭಾರತದಲ್ಲಿ, ಬೇರೆ ಯಾವುದೇ ಒಂದು ಹಿಂದೂ ಜನಾಂಗದ್ದು ಟೆಂಪಲ್ಸ್ ಅಥವಾ ಆಶ್ರಮಗಳು ಮಠಗಳು ಲೆಕ್ಕಕ್ಕೆ ತಗೊಳಕ್ ಆಗೋದಿಲ್ಲ. ಯಾಕಂದ್ರೆ ಅದು ಯಾವುದು ಒಂದು ಕಡೆ ಕೂಡ ಹಾಕುವಂತದ್ದು ಯಾವ್ದು ವ್ಯವಸ್ಥೆ ಇಲ್ಲ. ಮುಸ್ಲಿಮ್ಸ್ ಮಾತ್ರ ವಕ್ಫ್ ಬೋರ್ಡ್ ಇರೋದ್ರಿಂದ ಕೂಡಿ ಹಾಕೋ ವ್ಯವಸ್ಥೆ ಇದೆ. ಅದು ಬರೀ ಒಂದು 3 ಸ್ಟೇಟ್ ಅಲ್ಲಿ ಎಂಡೋಮೆಂಟ್, ಹಿಂದೂ ಎಂಡೋಮೆಂಟ್ ಪ್ರಾಪರ್ಟೀಸು 10 ಲಕ್ಷಕ್ಕೆ ಮೇಲೆ ಬರುತ್ತೆ. ಇನ್ನ 30 ಸ್ಟೇಟ್ಸ್ ಅಲ್ಲಿ ಮತ್ತೆ ಯೂನಿಯನ್ ಟೆರಿಟರೀಸ್ ಅಲ್ಲಿ ಸೇರಿಸಿದ್ರೆ ಎಷ್ಟು ಬರುತ್ತೆ ಅಂತ ಹಾಗೆ ಲೆಕ್ಕ ಹಾಕೊಂಡು. ಆದ್ರೆ ಅದು ಪ್ರಶ್ನೆಗೆ, ಅದ್ರ ಬಗ್ಗೆ ಯಾವ ಪ್ರಶ್ನೆನೂ ಇಲ್ಲ. ಬೇಡಿ, ಅದು ಧಾರ್ಮಿಕವಾದದ್ದು. ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಪೂರ್ತಿ ಅದರಲ್ಲಿ ಫ್ರೀಡಮ್ ಕೊಟ್ಟಿದೆ. ಯಾವ್ಯಾವ ಧರ್ಮದವರು, ಧರ್ಮ ಆಚರಿಸೋರು, ಧರ್ಮ ಆಚರಿಸದೇ ಇರೋರು, ಅವ್ರವ್ರಂತೆ ಅವ್ರವ್ರು ನಡ್ಕೊಳ್ಳೋದಕ್ಕೆ ಯಾವ ಅಡ್ಡಿ ಆತಂಕ ಇದೆ, ಎಲ್ಲ ಫ್ರೀಡಮ್ ಇದೆ. ಈ ಫ್ರೀಡಮ್ ಅಡಿಯಲ್ಲಿ ಮುಸಲ್ಮಾನರು ಅವರ ಪ್ರಾಪರ್ಟೀಸ್ ನ ಆರ್ಟಿಕಲ್ 26B ಪ್ರಕಾರ ಅವರೇ ಮ್ಯಾನೇಜ್ ಮಾಡೋದಕ್ಕೆ ಪೂರ್ತಿ ಅಧಿಕಾರ ಇದೆ, ಪೂರ್ತಿ ಫ್ರೀಡಮ್ ಇದೆ. ಇದ್ರ ಮೇಲೆ ಕಡಿವಾಣ ಹಾಕೋದಕ್ಕೆ ಇವರು ಯಾವ್ದು ಅಮೆಂಡ್ಮೆಂಟ್ಸ್ ತಂದಿದ್ದಾರೆ, ಅಮೆಂಡ್ಮೆಂಟ್ ಬಗ್ಗೆ ಡೀಟೇಲ್ ಆಗಿ ನಮ್ಮ ಜಪಾನಿ ಸಾಹೇಬ್ ಹೇಳ್ತಾರೆ. ಅವ್ರು ಯಾಕಂದ್ರೆ ವಕ್ಫ್ ಬೋರ್ಡ್ ಅಲ್ಲೇ ಇದ್ದವರು, ನಾನು ಸ್ಟಡಿ ಮಾಡಿದ್ದೇನೆ, ಅದು ರಿಪೀಟ್ ಆಗ್ಬಾರ್ದು ಅಂತ ನಾನು ಉದ್ದೇಶದ ಬಗ್ಗೆ ಮಾತ್ರ ಹೇಳ್ತೇನೆ. ಈ ಉದ್ದೇಶ ನಮ್ಗೆಲ್ಲ ಪೂರ್ತಿ ಭಾರತದ 25 ಕೋಟಿ ಮುಸಲ್ಮಾನರಿಗೆ ಇದ್ರಲ್ಲಿ ಕಾಣ್ತಾ ಇರೋ ಉದ್ದೇಶ ಒಂದೇ. ನಮ್ಮ ಅದರಲ್ಲಿ ಒಂದು ಮೇನ್ ಇದಿದೆ, ವಕ್ಫ್ ಬೈ ಯೂಸರ್ ಪ್ರಾಪರ್ಟೀಸು. ಅದ್ರ ಬಗ್ಗೆ ಅವ್ರು ಏನ್ ತಂದಿದ್ದಾರೆ ಹೊಸ ಅಮೆಂಡ್ಮೆಂಟ್, ಒಂದು ಅಮೆಂಡ್ಮೆಂಟ್ ಏನಂದ್ರೆ, ವಕ್ಫ್ ಬೈ ಯೂಸರು ಯಾವ್ದ್ರ ಬಗ್ಗೆ ಯಾರೋ ತಕರಾರು ಹಾಕಿ ಎಲ್ಲೋ ತಕರಾರು ಅಂತಿದೆಯೋ ಅಲ್ಲಿ, ಮತ್ತೆ ಯಾವ್ದು ಸರ್ಕಾರ ಯಾವ್ದೋ ಒಂದು ಉಪಯೋಗಕ್ಕೆ ತಗೊಂಡಿದೆಯೋ ಅದೆಲ್ಲ ಆಟೋಮೆಟಿಕ್ ಆಗಿ ವಕ್ಫ್ ಬೈ ಯೂಸರ್ ಅಂತ ಪರಿಗಣಿಸಕ್ಕಾಗೋದಿಲ್ಲ ಅಂತ ಹಾಕಿದ್ದಾರೆ ಈ ಅಮೆಂಡ್ಮೆಂಟ್. ಅಂತದ್ದು ಸುಮಾರು 40% ಇಂದ 60% ವರೆಗೂ ಇದೆ. ಹೇಗೆ ಅಂದ್ರೆ, ರಿಜಿಸ್ಟ್ರೇಷನ್ ಆಫ್ ದ ಪ್ರಾಪರ್ಟೀಸ್ ಬಂದಿದ್ದು ಬ್ರಿಟಿಷರ್ಸ್ ಬಂದ ಮೇಲೆ 150-200 ವರ್ಷದಿಂದ ಆಚೆಗೆ. ಅದಕ್ಕಿಂತ ಮುಂಚೆ ಐದರ್ ವರ್ಬಲ್ ಗಿಫ್ಟು ಅಥವಾ ರೈಟಿಂಗ್ ಅಲ್ಲಿ ಗಿಫ್ಟು ಅಥವಾ ಯಾವ್ದು ಡಾಕ್ಯುಮೆಂಟ್ಸ್ ಇರಲಿಲ್ಲ, ಅದನ್ನ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಅದು ಬರೀ ಮುಸ್ಲಿಮ್ಸ್ ಮಾತ್ರ ಕೊಟ್ಟಿದ್ದಾರೆ ಆ ರೀತಿ ಅಂದ್ರೆ ಇಲ್ಲ. ಆ ರೀತಿ ಹಿಂದೂ ಎಂಡೋಮೆಂಟ್ಗೂ ಕೊಟ್ಟಿದ್ದಾರೆ, ಬೇಕಾದಷ್ಟು ಸುಲ್ತಾನಗಳು, ನವಾಬುಗಳು ಯಾರ್ಯಾರಿದ್ರು ಅಥವಾ ರಾಜರು ಮಹಾರಾಜರು ಯಾರ್ಯಾರಿದ್ರು ಅವೆಲ್ಲ ಕೊಟ್ಟಿದ್ದಾರೆ. ಆ ಕಾಲದಲ್ಲಿ ಆ ಪ್ರಜೆಗಳಿಗೆ ಯಾವ ರೀತಿ ಅವಶ್ಯಕತೆ ಇತ್ತು ಆ ರೀತಿ ಎಲ್ಲರೂ ಕೊಟ್ಟಿದ್ದಾರೆ, ಎಲ್ಲ ರೂಲರ್ಸ್ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ, ಅವ್ರು ರಿಜಿಸ್ಟರ್ ಮಾಡಿಸಿದ್ದಾರೆ. ಅಂದ್ರೆ ರಿಜಿಸ್ಟ್ರೇಷನ್ ಪ್ರೊಸೆಸ್ ಇರ್ಲಿಲ್ವಲ್ಲ, ಯಾವ ಡಿಡು ಇಲ್ಲ. ದೇವಸ್ಥಾನನೂ ಆಗಿದೆ ಆ ರೀತಿ, ಚರ್ಚು ಆಗಿದೆ, ಗುರುದ್ವಾರನೂ ಆಗಿದೆ, ಹಾಗೆ ಮಸೀದಿನೂ ಇದ್ಗಾನು ಇದೆ, ಎರಡು ಇದೆ. ಈಗ ಅದಕ್ಕೆ ಬೇಗ 6 ತಿಂಗಳಲ್ಲಿ ಯಾವ್ದಾದ್ರು ಮಾಡ್ಕೊಳ್ಳಿ ಪೇಪರ್ ಅಂದ್ರೆ ಯಾವ ರೀತಿ ಮಾಡೋದು ಸ್ವಾಮಿ? ಪಾರ್ಟಿ ಕೊಟ್ಟವ್ರು ಇದಾರ ಬಂದು ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೆ? ಅಥವಾ ಇದು ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಯಾರಾದ್ರೂ ಹೋದ್ರೆ ಕಮಿಟಿಯವರು ರಿಜಿಸ್ಟರ್ ಮಾಡ್ಲಿಕ್ಕೆ ಸಾಧ್ಯನಾ ಕಾನೂನು ಪ್ರಕಾರವಾಗಿ? ಇಲ್ಲ. ಹಾಗಾದ್ರೆ ಎಲ್ಲ ವಕ್ಫ್ ಬೈ ಯೂಸರ್ ಗೌರ್ಮೆಂಟ್ ಆಗ್ಬಿಡುತ್ತೆ. ಅದೇ ರೀತಿ ಬಂದ ಪ್ರಾಪರ್ಟೀಸು ಬೇರೆ ಎಲ್ಲಾ ಜನಾಂಗಗಳಲ್ಲೂ ಏನು ಪ್ರಶ್ನೆ ಇದೆ ಹಾಗೆ. ಮುಸ್ಲಿಮ್ಸ್ ಮಾತ್ರ ಸುಮಾರು 60% ಮುಸಲ್ಮಾನರು ಪ್ರಾಪರ್ಟೀಸ್ನ ಇವರು ಪೂರ್ತಿ ಮುಟ್ಗೋಲ್ ಹಾಕೊಳ್ತಾರೆ. ಇದಕ್ಕೋಸ್ಕರ ತಂದಿದ್ದಾರೆ ಅಂತ ಎಲ್ರಿಗೂ ಗೊತ್ತಿದೆ ಸ್ಪಷ್ಟವಾಗಿ. ಆದ್ರಿಂದ ಭಾರತದ ಎಲ್ಲಾ ಮುಸಲ್ಮಾನರು ಈ ಅಮೆಂಡ್ಮೆಂಟ್ಸ್ ನ ವಿರೋಧಿಸಿದ್ದೇವೆ. ಆಮೇಲೆ ಬಡವರು ಕೊಡುವಂತದ್ದು. ಈಗ ಇವ್ರು ಏನು ಉದ್ದೇಶ ಹೇಳ್ತಾ ಇದ್ದಾರೆ, ಅದರಲ್ಲಿ ಎಲ್ಲ ಸ್ವಲ್ಪ ಚೆನ್ನಾಗಿರೋರು ಕೊಟ್ಟು ತಿಂದು ಬಿಡ್ತಾ ಇದ್ದಾರೆ, ಬಡವರು ಕೊಡ್ತಾ ಇಲ್ಲ. ಅಂದ್ರೆ ಮಶಾಣದಲ್ಲಿ ಕೊಡಕ್ ಬರಲ್ಲ, ಮಸೀದಿಯಲ್ಲಿ ಕೊಡಕ್ ಬರಲ್ಲ, ಈದ್ಗಾದಲ್ಲಿ ಕೊಡಕ್ ಬರಲ್ಲ. ಇದೆಲ್ಲ ಬಿಟ್ಟು ಎಲ್ಲಾದ್ರೂ ಸ್ವಲ್ಪ ಕಮರ್ಷಿಯಲ್ ಪ್ರಾಪರ್ಟಿ ಇದ್ರೆ, ಈ ಒಂದು ಸಂಸ್ಥೆಗಳನ್ನ ನಡೆಸೋದಕ್ಕೆ ಏನ್ ಖರ್ಚು ಬರುತ್ತೋ ಅದನ್ನ ಬಿಟ್ಟು ಉಳಿದ್ರೆ, ಆ ವಕ್ಫ್ ಕೊಡುವಾಗ, ಚಾರಿಟಿ ಕೊಡುವಂತ ಒಬ್ಬ ದೊಡ್ಡ ಮನುಷ್ಯ ಏನ್ ಬರ್ದಿರ್ತಾರೋ ಅದರಲ್ಲಿ, ಅಥವಾ ಏನ್ ಹೇಳಿಕೆ ಕೊಟ್ಟಿರ್ತಾರೋ ಇದನ್ನ ಈ ತರ ಉಪಯೋಗಿಸಿ ಅಂತ ಅದು ಮಾತ್ರ ಉಪಯೋಗಿಸ್ಬೇಕಾಗುತ್ತೆ, ಬೇರೆ ಉಪಯೋಗಿಸೋದಿಲ್ಲ ಆಸ್ ಪರ್ ಇಸ್ಲಾಂ. ಆಮೇಲೆ ಆಸ್ ಪರ್ ಕಾನ್ಸ್ಟಿಟ್ಯೂಷನ್ ಕೂಡ ಯಾರು ಅದನ್ನ ಗಿಫ್ಟ್ ಕೊಟ್ಟಿರ್ತಾರೋ ಆ ಗಿಫ್ಟ್ ಕೊಡುವಾಗ ಏನ್ ಅವ್ರ ಉದ್ದೇಶ ಬರ್ದಿರ್ತಾರೋ ಆ ಉದ್ದೇಶ ಉಪಯೋಗಿಸ್ಬೋದು. ಒಂದು. ಎರಡನೇದು,
ಬಡವರು ಮುಸಲ್ಮಾನರಲ್ಲಿ ಮಾತ್ರ ಇದ್ದಾರಾ ಅವರು ಅಪ್ಲಿಫ್ಟ್ಮೆಂಟ್ಗೆ ಪ್ರಯತ್ನ ಪಡೋದಕ್ಕೆ ಅಥವಾ ಅವರು ಅಪ್ಲಿಫ್ಟ್ಮೆಂಟ್ಗೆ ಏನಾದ್ರು ಮಾಡೋದಕ್ಕೆ ವಕ್ಫಿಂದ ಇವ್ರು ಹೇಳ್ತಾ ಇದಾರಲ್ಲ ಸರ್ಕಾರ ಅಥವಾ ಬಿಜೆಪಿ ಅಥವಾ RSS. ಹಾಗಾದ್ರೆ ಬಡವರು ಬರೀ ಮುಸಲ್ಮಾನರಲ್ಲಿ ಮಾತ್ರ ಇದ್ದಾರಾ? ಇಲ್ಲ, ಎಲ್ಲರೂ ಇದ್ದಾರೆ. ಹಾಗಾದ್ರೆ ಹಿಂದೂಗಳಲ್ಲಿರೋ ಬಡವರಿಗೆ, ಕ್ರೈಸ್ತರಲ್ಲಿರೋ ಬಡವರಿಗೆ, ಬೇರೆ ಬೇರೆ ಜನಾಂಗಗಳಲ್ಲಿರೋ ಬಡವರಿಗೆ, ಅದರಲ್ಲೂ ದಲಿತರಲ್ಲಿ ಅವರ ಒಂದು ಅಪ್ಲಿಫ್ಟ್ಮೆಂಟ್ಗೆ, ಅವರ ಉದ್ಧಾರಕ್ಕೆ, ಅವರ ಮುಂದಿನ ಬೆಳವಣಿಗೆಗೆ ಯಾವ ವಕ್ಫ್ ಬೋರ್ಡ್ ಇದೆ ಅಲ್ಲಿ? ಯಾವ ವಕ್ಫ್ ಬೋರ್ಡ್ ಇಂದ ಪ್ರಾಪರ್ಟೀಸ್ ತಗೊಂಡು ಸರ್ ಮಾಡಿ ಅವ್ರು ಕೊಡ್ತಾರೆ? ಯಾವುದೂ ಇಲ್ಲ. ಹಾಗಾದ್ರೆ ಅವ್ರಿಗೆ ಯಾವ ರೀತಿ ಅಪ್ಲಿಫ್ಟ್ ಮಾಡ್ತಾರೆ ಅಂದ್ರೆ ಗೌರ್ಮೆಂಟ್ ಸ್ಕೀಮ್ಸ್. ಹಾಗಾದ್ರೆ ಮುಸಲ್ಮಾನರಿಗೆ ಗೌರ್ಮೆಂಟ್ ಸ್ಕೀಮ್ಸ್ ಇಲ್ವಾ? ಮುಸಲ್ಮಾನರಲ್ಲಿರೋ ಬಡವರಿಗೆ ಗೌರ್ಮೆಂಟ್ ಸ್ಕೀಮ್ಸ್ ತಂದು ಅವ್ರಿಗೆ ಅಪ್ಲಿಫ್ಟ್ಮೆಂಟ್ ಮಾಡಕ್ ಸಾಧ್ಯವಿಲ್ವಾ? ಅವರು ಸಮಾನ ನಾಗರಿಕರು, ಯಾಕೆ ಅವ್ರಿಗೆ ಮಾತ್ರ ವಕ್ಫಲ್ಲಿ ಕಿತ್ತಾಕಿ ಕೊಡ್ಬೇಕು? ಅದು ಧಾರ್ಮಿಕವಾಗಿ ಇರೋದನ್ನ ಅದ್ರಲ್ಲಿ ಯಾವ್ದು ಲಾಭ ಪಡ್ಕೊಳ್ಳುವಂತ ಪ್ರಾಪರ್ಟೀಸು ಇಲ್ಲ. ಕೆಲವು ಕಡೆ ಮಾತ್ರ ಕಮರ್ಷಿಯಲ್ ಪ್ರಾಪರ್ಟೀಸ್ ಇದೆ, ಆದ್ರೆ ಅದರಲ್ಲಿ ಯಾರು ಅದನ್ನ ಮಾಡ್ಕೊಂಡು ತಿಂತಾ ಇದಾರೋ, ಯಾರು ಪಡ್ರಿದಾರೋ ಎಲ್ಲರೂ ಇದ್ದಾರೆ. ಮೊನ್ನೆ ಒಂದು ವಿಡಿಯೋ ನೋಡಿದೆ, ಅದರಲ್ಲಿ ಒಬ್ಬ ಅಲ್ಲಿ ಪೂಜೆಗೆ ಇಟ್ಟಿದ್ದನ್ನ ಹೊಡೆದು ಇನ್ನೊಬ್ಬರು ಕೊಡ್ತಾ ಇದ್ದಾನೆ, ಅವ್ನು ಎತ್ಕೊಂಡು ಆ ಕಡೆ ಪಕ್ಕದಲ್ಲಿ ಹೋಗ್ತಾ ಇದ್ದಾನೆ ಅಂತ ಬೇಕಾದಷ್ಟು ಸಿಗ್ತಾರೆ, ಎಲ್ಲ ಕಡೆ ಇದ್ದಾರೆ. ಅವ್ರನ್ನ ಸರಿಪಡಿಸೋದಕ್ಕೆ ಪೂರ್ತಿ ಕಬಳಿಸುವಂತ ಒಂದು ಇದು ತಿದ್ದುಪಡಿ ಬೇಕಾಗುತ್ತಾ? ಅದನ್ನ ಸರಿಪಡಿಸೋದಕ್ಕೆ ಅದೇ ಜನಾಂಗದ ಜನ ಅದಕ್ಕೆ ವ್ಯವಸ್ಥೆ ಮಾಡ್ಬೇಕು. ಅಥವಾ ಸರ್ಕಾರ ಅನ್ನೋದು ಯಾವ್ದಾದ್ರು ಹೋಯ್ತು ಅಂದ್ರೆ ಆ ಜನರ ಒಂದು ಅಭಿಪ್ರಾಯ ಪಡ್ಕೊಂಡು ತಿದ್ದುಪಡಿ ತಂದು ಅದನ್ನ ಏನ್ ಬೇಕು ಮಾಡ್ಬೇಕು. ಇದರಲ್ಲಿ 44 ತಿದ್ದುಪಡಿ ಯಾವ ತಂದಿದ್ದಾರೋ ವಕ್ಫ್ ಆಕ್ಟ್ 1995ಗೆ, ಮತ್ತೆ ರಿಪೀಲ್ ಆಫ್ ವಕ್ಫ್ ಮುಸಲ್ಮಾನ್ ಆಕ್ಟ್ 1923 ಅದು ರಿಪೀಲ್ ಮಾಡಿ ಈ ಅಮೆಂಡ್ಮೆಂಟ್ ಮಾಡುವಂತ ತಂದಿದ್ದಾರೆ. 44 ಅಮೆಂಡ್ಮೆಂಟ್ಸ್ 44 ಅಮೆಂಡ್ಮೆಂಟ್ಸ್ ಪ್ರತಿಯೊಂದು ಅಮೆಂಡ್ಮೆಂಟ್ ಈ ಒಂದು ವಕ್ಫ್ ಪ್ರಾಪರ್ಟೀಸ್ ನ ಕಬಳಿಸೋದಕ್ಕೆ ತಂದಿದ್ದಾರೆ ಅಂತ ಸ್ಪಷ್ಟ. ಬಡವ್ರು ಕೊಡೋಂಥದ್ದು ಏನು ಕೊಡಕ್ ಬರಲ್ಲ, ಅದರಲ್ಲಿ ಲಾಭನೇ ಇಲ್ವಲ್ಲ. ಮಶಾಣದಿಂದ ಏನ್ ಲಾಭ ಇದೆ? ಯಾರಾದ್ರೂ ಸತ್ರಿಗೆ ಹೋಗಿ ಅಲ್ಲಿ ಮಣ್ಣು ಮಾಡ್ತೇವೆ. ಮಸೀದಿಯಲ್ಲಿ ಏನ್ ಲಾಭ ಇದೆ? ಮಸೀದಿ ನಡೆಸೋದಕ್ಕೆ ಖರ್ಚಾಕೊಳ್ಳೋದಕ್ಕೆ ಚಂದ ಹಾಕ್ತೇವೆ. ಈದ್ಗಾನಲ್ಲಿ ಏನ್ ಲಾಭ ಇದೆ? ವರ್ಷಕ್ಕೆ 2 ಸಲ ಹೋಗಿ ನಮಾಜ್ ಮಾಡ್ತೀವಿ, ಅದು ಬಿಟ್ಟು ಬೇರೆ ಲಾಭ ಏನೂ ಇಲ್ಲ ಅಲ್ಲಿ. ಈದ್ಗಾನಲ್ಲಿ ಬರೀ ಜಮೀನು ಏನೂ ಇದೆಲ್ಲ, ಏನು ಕೊಡಲ್ಲ ವರ್ಷವೆಲ್ಲ ಅದರಲ್ಲಿ ಏನ್ ಮಾಡೋದ, ಊರಿಂದ ಆಚೆ ಇರುತ್ತೆ. ಇದನ್ನ ಬಿಟ್ಟು ಕಮರ್ಷಿಯಲ್ ಪ್ರಾಪರ್ಟೀಸ್ ಎಷ್ಟಿದೆ ಅಂದ್ರೆ ನಮಗೆ ಕಾಣೋದಂಗೆ ಒಂದು 10ರಲ್ಲಿ ಅಥವಾ 20ರಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಇರ್ಬೋದು. ಅದರಲ್ಲಿ ಎಲ್ರು ಬಡತನ ದೂರ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಸರ್ಕಾರಿ ಸ್ಕೀಮ್ಸ್ ಇಂದ ಮಾತ್ರ ಸಾಧ್ಯ. ಯಾವ ರೀತಿ ಎಲ್ಲಾ ಜನಾಂಗಗಳಿಗೂ ಸರ್ಕಾರಿ ಸ್ಕೀಮ್ಸ್ ಅಪ್ಲಿಫ್ಟ್ಮೆಂಟ್ಗೆ ಪೂರ ಸೆಕ್ಷನ್ಸ್ ಗೆ ತರ್ತಾ ಇದ್ದಾರೆ ಸೊಸೈಟಿಯಲ್ಲಿ, ಅದೇ ರೀತಿ ಮುಸಲ್ಮಾನ್ ಬಡವರಿಗೂ ಅಂತ ಸ್ಕೀಮ್ಸ್ ತರೋದ್ರ ನಾವು ಬಿಟ್ಟು ಮುಸಲ್ಮಾನ್ ಮಾತ್ರ ವಕ್ಫ್ ಬೋರ್ಡ್ ಇಂದ ಕಿತ್ತು ಕೊಡ್ತೀವಿ ಅಂತ ತರ್ತಾ ಇರೋದು ಕಿತ್ಕೊಡೋದು ಆಗೋದಿಲ್ಲ. ಮಶಾಣದಿಂದ ಏನು ಕಿತ್ಕೊಳಕ್ಕಾಗಲ್ಲ, ಈದ್ಗಾನಲ್ಲೂ ಏನು ಕಿತ್ಕೊಳಕ್ಕಾಗಲ್ಲ, ಮಸೀದಿಯಲ್ಲೂ ಏನು ಕಿತ್ಕೊಳಕ್ಕಾಗಲ್ಲ. ಎಲ್ಲ ಕಣಿಕರೆ. ಎಂತ ಇವರು ಉದ್ದೇಶ? ಈ ಒಂದು ವಿಷಯದ ಬಗ್ಗೆ ಸ್ವಲ್ಪ ಗಮನ ಕೊಟ್ಟರೆ ಎಲ್ಲರೂ ಈ ಉದ್ದೇಶ ಸ್ಪಷ್ಟವಾಗಿ ಕಾಣಲಿ ಅಂತ ಕಾಣುತ್ತೆ. ಆಮೇಲೆ ವಕ್ಫ್ ಬೈ ಯೂಸರ್ ಬಗ್ಗೆ ಸ್ಪಷ್ಟವಾಗಿದೆ. ಎಲ್ಲಾ ಜನಾಂಗಗಳಲ್ಲೂ ವಕ್ಫ್ ಬೈ ಯೂಸರ್ ಇದೆ. ಅಲ್ಲಿ ವಕ್ಫ್ ಅಂತ ಕರೆಯಲ್ಲ, ಚಾರಿಟಿ ಅಂತ ಕರೀತಾರೆ ಕ್ರೈಸ್ತರಲ್ಲಿ. ಇಲ್ಲಿ ಧಾರ್ಮಿಕ ದತ್ತು ಅಂತ ಕರೀತಾರೆ ಹಿಂದೂಗಳಲ್ಲಿ. ಮತ್ತೊಂದು ಬೇರೆ ಬೇರೆ ಜನಾಂಗಗಳು ಎಲ್ಲರೂ ಕೊಡ್ತಾರೆ, ಎಲ್ಲರೂ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ವಕ್ಫ್ ಬೈ ಯೂಸರ್ ಇದೆಯಲ್ಲ, ಬ್ರಿಟಿಷರ್ ಬಂದು ರಿಜಿಸ್ಟ್ರೇಷನ್ ಪ್ರೊಸೆಸ್ ಇಂಟ್ರೊಡ್ಯೂಸ್ ಮಾಡೋದಕ್ಕಿಂತ ಮುಂಚೆ ಯಾವ ರಿಜಿಸ್ಟ್ರೇಷನ್ ಇಲ್ಲ. ಕೆಲವ್ರು ಮಾತ್ರ ತಾಮ್ರದ ಪತ್ರದಲ್ಲಿ ಬರವಣಿಗೆ ಬರ್ದಿರೋದಿದೆ, ಕೆಲವರಿಗೆ ಬರೀ ವರ್ಡ್ ಆಫ್ ಮೌತ್ ಕೊಟ್ಟಿದ್ದಾರೆ ಗಿಫ್ಟ್ಸು. ಇನ್ನು ಕೆಲವು ಕಡೆ ಜನ ಅಲ್ಲಿ ಯಾವ ಜನ ಇದ್ದಾರೋ ಅವ್ರಿಗೆ ಏನ್ ಅಗತ್ಯ ಇದೆಯೋ ಅದನ್ನ ನೋಡಿ ಅಲ್ಲಿನ ಸುಲ್ತಾನೋ, ಅಲ್ಲಿನ ನವಾಬೋ, ಅಲ್ಲಿನ ರಾಜರು, ಮಹಾರಾಜರು, ಇಲ್ಲಿ ಬೇಕಾದಷ್ಟು ಕರ್ನಾಟಕದಲ್ಲಿ ನಾವು ಮಹಾರಾಜರು ಕೊಟ್ಟಿರೋದಿದೆ ಈದ್ಗಾಗ. ಆಮೇಲೆ ಗ್ರೇವ್ಯಾರ್ಡ್ಸ್ ಇದೆ, ಅದಕ್ಕೆ ಯಾವ್ದು ಡಾಕ್ಯುಮೆಂಟ್ಸ್ ಇಲ್ಲ. ಬಹಳ ಜನ ಮುಸಲ್ಮಾನರಲ್ಲೇ ಸ್ವಲ್ಪ ಬುದ್ಧಿವಂತರು ಅಂತ ತಿಳ್ಕೊಂಡು ಅವರಷ್ಟಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ನೋಡಿ ನಮ್ಮವ್ರಿಗೆಲ್ಲ ಬುದ್ಧಿ ಇಲ್ಲ, ಯಾವಾಗಲೂ ಡಾಕ್ಯುಮೆಂಟ್ಸ್ ಮಾಡ್ಕೊಬೇಕಾಗಿತ್ತು, ನೋಡಿ ಮಾಡ್ಕೊಂಡಿಲ್ಲ, ಈಗಲಾದ್ರೂ ಮಾಡ್ಕೊಳ್ಳಿ ಬೇಗ ಅಂತ. ಹ್ಯಾಂಗ್ ಮಾಡ್ಕೊಳ್ಳೋ ಸುಮ್ಮನೆ? ಆ ಡಾಕ್ಯುಮೆಂಟ್ ಯಾವ ರೀತಿ ತಯಾರಾಗುತ್ತೆ? ಸರ್ಕಾರದ ರೆಕಾರ್ಡ್ ಅಲ್ಲಿ, ಗೆಜೆಟ್ ಅಲ್ಲಿ ಏನ್ ರೆಕಾರ್ಡ್ ಆಗಿದೆಯೋ ಅದೇ ಡಾಕ್ಯುಮೆಂಟ್. ಅದನ್ನ ಸರ್ಕಾರ ಒಬ್ಬರು ತಯಾರಿಲ್ಲ. ಈ ಅಮೆಂಡ್ಮೆಂಟ್ ಪ್ರಕಾರವಾಗಿ ಸೇಲ್ ಡೀಡ್ ಬೇಕಂತೆ. ಇವಾಗ ಸೇಲ್ ಡೀಡ್ಗೆ ಸೇಲ್ ಮಾಡೋ ಪಾರ್ಟಿ ಇಲ್ದಿದ್ರೆ ಸೇಲ್ ಡೀಡ್ ತಯಾರಾಗುತ್ತಾ? ಯಾರು ಇಲ್ಲ. ಒನ್ ಸೈಡೆಡ್ ಪಾರ್ಟಿ ಯಾರು? ಕಮಿಟಿ ಅವರು. ಒಂದು ಈದ್ಗಾ ಇದೆ, ಆ ಈದ್ಗಾಗ ಯಾವ್ದು ಡಾಕ್ಯುಮೆಂಟ್ ಇಲ್ಲ, ಮಾಡ್ಕೊಳ್ಳೋದು ಒಂದು ಸೇಲ್ ಡೀಡ್ ಮಾಡಕ್ ಹೋದ್ರೆ ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ ಆ ಕಡೆ ಪಾರ್ಟಿ ಯಾರು ಇಲ್ಲ. ಸರ್ಕಾರದ ಪರವಾಗಿ ಯಾರು ಇಲ್ಲ. ಸರ್ಕಾರನೇ ಹೇಳ್ತಾ ಇದೆ ಅದು ಹಾಗೆ ಸೇಲ್ ಡೀಡ್ ಕೊಡಿ ಅಂತ. ಈ ರೀತಿ ಎಲ್ರ ಕಣ್ಣಲ್ಲಿ ಮಣ್ಣು ಎರ್ಚುವಂತದ್ದು ಈ ಅಮೆಂಡ್ಮೆಂಟ್ಸ್. ಇದು ಪೂರ್ತಿ ಅರ್ಥ ಮಾಡ್ಕೊಂಡಿದ್ದೇವೆ. ಆದ್ರೆ ಮುಸಲ್ಮಾನರಿಗೆ ಗೊತ್ತಾಗ್ತಾ ಇಲ್ಲ. ಅವರು ಒಳಿತಕ್ಕಾಗಿ ಅವರ ಒಂದು ಏಳಿಗೆಗಾಗಿ ತಂದಿದ್ದೇವೆ ಅಂತ ಅರ್ಥ ಮಾಡಿಸೋದಕ್ಕೆ ಹೊರಟಿದ್ದಾರೆ ಕೆಲವರು. ಯಾವ ರೀತಿ ನಮ್ಮ ರೈತರಿಗೆ ಬುಧವಾರ ಹೇಳಿ 700 ರೈತರು ಪ್ರಾಣ ಕಳ್ಕೊಂಡ ಮೇಲೆ ಆ ಬಿಲ್ಲುಗಳನ್ನ ವಾಪಸ್ ತಗೊಂಡ್ರು. ಅದಕ್ಕೆ ಮುಂಚೆ ಕ್ಯಾಟಲ್ ಬಿಲ್ ತಗೊಂಡ್ಬಂದ್ಬಿಟ್ಟು ಬಹಳ ಆತುರದಲ್ಲಿ ಯಾರು ಅದ್ರ ವಿರುದ್ಧ ಎದಳೋ ಮುಂಚೆ ತಗೊಂಡ್ಬಿಟ್ರು, ಭಯ ಪಡ್ಬಿಟ್ಟು. ಅದೇ ರೀತಿ ಈ ಬಿಲ್ ತಂದಿರೋದು.
ಮುಸಲ್ಮಾನರ ಪೂರ್ತಿ 25 ಕೋಟಿ ಮುಸಲ್ಮಾನರ ವಿರೋಧ ಇದೆ ಇದಕ್ಕೆ. ಆ ವಿರೋಧ ಮಾಡೋದಕ್ಕೆ ಇದೇನು ಕಾರಣ ಅಲ್ಲ. ಆಮೇಲೆ ಇನ್ನೊಂದು ಅದರಲ್ಲಿದೆ, ಬಹಳ ತಪ್ಪು ಒಂದು ಇದನ್ನ ಹರಡಿಸ್ತಾ ಇದೆ ವದಂತಿಯನ್ನು ಬಿಜೆಪಿ ಮುಖಂಡರು. ಏನು ಜನರಲ್ಲಿ ಅದು ವಕ್ಫ್ ಬೋರ್ಡ್ ಅಥವಾ ಮುಸಲ್ಮಾನರು ಯಾವ್ದಾದ್ರು ಪ್ರಾಪರ್ಟಿಗಳ ಕೈ ಬಿಟ್ರೆ ಅವ್ರದೇ ಆಗಿರುತ್ತೆ. ಅದು ಹೇಗಾಗ್ಬಿಡುತ್ತೆ ಸ್ವಾಮಿ? ನಮ್ ಭಾರತ ಬನಾನಾ ರಿಪಬ್ಲಿಕ್, ಕಾನ್ಸ್ಟಿಟ್ಯೂಷನ್ ಇಲ್ವಾ? ಏನು ಇಂಥ ಒಂದು ದಡ್ಡತನದ ಮಾತು? ಯಾವ ಪ್ರಾಪರ್ಟಿನೂ ಆ ರೀತಿ ತಗೊಳಕ್ ಯಾರು ತಗೊಳಕ್ ಸಾಧ್ಯವಿಲ್ಲ. ಯಾವ ವಕ್ಫ್ ಅಂದ್ರೆ ಏನು ಅಂದ್ರೆ, ಯಾರು ಪೂರ್ತಿ ಮಾಲೀಕನಾಗಿದ್ದಾನೋ ಅವನ ಮಾಲೀಕತ್ವಕ್ಕೆ ಯಾವುದೇ ಯಾರ ಅಡ್ಡಿ ತಕರಾರಿಲ್ವೋ ಅದು ಮಾತ್ರ ವಕ್ಫ್ ಮಾಡ್ಲಿಕ್ಕೆ ಸಾಧ್ಯ. ಅದು ಆ ಮಾಲೀಕನೇ ಬೇಕು. ಯಾವ ಮಾಲೀಕ ಸತ್ತಿದ್ದಾನೆ ಅವ್ರ ಮಕ್ಕಳು ತಗೊಂಡ್ ಮಾಡ್ತೀನಿ ಅಂದ್ರೆ ಆಗಲ್ಲ. ಮಕ್ಕಳು ತನ್ನ ಹೆಸರಿಗೆ ಮಾಡ್ಕೊಂಡು ತಾನು ಮಾಲೀಕನಾದ್ಮೇಲೆ ಮಾಡ್ಬೋದು. ಅಪ್ಪನ ಆಸ್ತಿನ ಮಗ ಮಾಡ್ತಾನೆ ಅಂದ್ರೆ ಆಗಲ್ಲ, ಮಗನ ಆಸ್ತಿನ ಅಪ್ಪ ಮಾಡ್ತಾನೆ ಅಂದ್ರೂ ಆಗೋದಿಲ್ಲ. ಹೀಗಿರ್ಬೇಕಾದ್ರೆ ಆ ವಕ್ಫ್ ಮಾಡಿರೋ ಯಾವುದೇ ಪ್ರಾಪರ್ಟಿ ಅದ್ರ ಬಗ್ಗೆ ಇವರು ಅಮೆಂಡ್ಮೆಂಟ್ ತಂದಿರೋದು ಯಾವುದು ಅರ್ಥಪೂರ್ಣವಾದದ್ದಲ್ಲ, ಅನರ್ಥವಾದದ್ದು. ಇದು ನಷ್ಟ ಮಾಡೋದಕ್ಕೆ, ನಮ್ಮ ಮೇಲೆ ದ್ವೇಷ ಸಾಧಿಸೋದಕ್ಕೆ ತಂದಿದ್ದಾರೆ ಅಂತ ಎಲ್ಲ ಮುಸಲ್ಮಾನರು ಅಂದ್ಕೊಂಡಿದ್ದೇವೆ, ವಿರೋಧಿಸ್ತಾ ಇದ್ದೇವೆ. ನಮ್ಮ ಎಲ್ಲಾ ಸಂಸ್ಥೆಗಳು, ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್, ಆಲ್ ಇಂಡಿಯಾ ಮಿಲ್ಲಿ ಕೌನ್ಸಿಲ್, ಜಮೀಯತ್ ಉಲಮಾ ಹಿಂದ್, ಜಮಾತೆ ಇಸ್ಲಾಮಿ ಹಿಂದ್, ಜಮಾತೆ ಅಹ್ಲೆ ಹದೀಸ್, ಆಮೇಲೆ ರಜಾ ಅಕಾಡೆಮಿ, ಸುನ್ನಿ ಉಲಮಾ, ಶಿಯಾ ಉಲಮಾ, ಇವರೆಲ್ಲರೂ ಇದನ್ನ ಎಲ್ಲ ಮುಸಲ್ಮಾನರು ವಿರೋಧಿಸ್ತಾ ಇದ್ದಾರೆ. ವಿರೋಧಿಸೋದಕ್ಕೆ ಕಾರಣ ಏನಂದ್ರೆ, ಅದು ಬಡವರು ಕೊಡಬಾರ್ದು, ನಾವು ಒಟ್ಟು ತಿಳ್ಕೊಳ್ಳೋಣ ಅಂತ ಬಿಜೆಪಿ ಅವರು ಹೇಳ್ತಾ ಇದ್ದಾರೆ. ಏನ್ ಹೊಡ್ತಿರೋ ಸ್ವಾಮಿ? ಮಶಾನ್ದಲ್ಲಿ, ಮಸೀದಿಯಲ್ಲಿ, ಈದ್ಗಾದಲ್ಲಿ ಇಂಥದನ್ನ ಜನರಿಗೆ ಹೇಳ್ತಾ ಇದ್ದಾರೆ. ಜನ ಒಡ್ತಿಸ್ಕೊಳ್ತಾ ಇದ್ದಾರೆ, ಬಡವ್ರು ಕೊಡ್ಬೇಕು, ಪಾಪ ಒಳ್ಳೆದ ತಂದಿರೋದು ಕೊಡ್ತಾರೆ. ಗೊತ್ತಿಲ್ಲ, ಇದು ಅರ್ಥ ಮಾಡ್ಕೊಬೇಕು, ಜನರಿಗೆ ಗೊತ್ತಾಗ್ಬೇಕು. ಇದ್ರಲ್ಲಿ ಯಾವ್ದು ಲಾಭ ಬರುವಂತದ್ದಿಲ್ಲ. ಕೆಲವು ಮೇನ್ ಬಹಳ ಮುಂಚೆ ನಮ್ಮ ಬ್ರಿಟಿಷ್ ಬರೋದಕ್ಕಿಂತ ಮುಂಚೆ ಸುಲ್ತಾನ್ರು ಅಥವಾ ನವಾಬರು ಕೆಲವು ಪ್ರಾಪರ್ಟೀಸ್ ಕೊಟ್ಟಿದ್ದು, ಅದು ಸೆಂಟರ್ ಆಗ್ಬಿಟ್ಟಿದೆ ಕೆಲವು ಕಡೆ. ಅದು ಬಹಳ ಹೈ ವ್ಯಾಲ್ಯೂಸ್ ಆಗಿದೆ. ಅಂತ ಕಡೆ ಬಹಳಷ್ಟು ಕಡೆ ಸರ್ಕಾರ DC ಆಫೀಸು ಇನ್ನೊಂದು ಮತ್ತೊಂದು ಮಾಡ್ಕೊಂಡು ಕೂತಿದೆ. ಅದನ್ನ ವಕ್ಫ್ ಬೋರ್ಡ್ ಮತ್ತೆ ಸರ್ಕಾರದ ಮಧ್ಯೆ ಕಟ್ಲೆ ನಡೀತಾ ಇದೆ. ಅದನ್ನ ಈಗ ಅಮೆಂಡ್ಮೆಂಟ್ ಅಂದ್ಬಿಟ್ಟು ಏನ್ ಹೇಳ್ತಾ ಇದ್ದಾರೆ, ಯಾವುದು ಸರ್ಕಾರ ಮತ್ತು ವಕ್ಫ್ ಬೋರ್ಡ್ ಮಧ್ಯೆ ಕಟ್ಲೆ ಇದೆಯೋ ಅದಕ್ಕೆ ಡಿಸೈಡ್ ಮಾಡೋದಕ್ಕೆ ಅಲ್ಲಿ ರಿಟೈರ್ಡ್ ಜಡ್ಜ್ ಟ್ರಿಬ್ಯುನಲ್ ಇರ್ತಾ ಇತ್ತು. ಆ ಟ್ರಿಬ್ಯುನಲ್ ಅಂದ್ರೆ ಆ ಡಿಸಿಷನ್ ಡಿಸ್ಟ್ರಿಕ್ಟ್ ಕಲೆಕ್ಟರ್ ತಗೊಳ್ಬೇಕು ಅಂತ ಈ ಅಮೆಂಡ್ಮೆಂಟ್ ಅಲ್ಲಿ ಹೇಳ್ತಾ ಇದ್ದಾರೆ. ಅದು ಡಿಸ್ಟ್ರಿಕ್ಟ್ ಕಲೆಕ್ಟರ್ ಡಿಸಿಷನ್ ತಗೊಳ್ಳೋದು, ಆಮೇಲೆ ಸರ್ಕಾರದ ಪರವಾಗಿ ಯಾರು ಪಾರ್ಟಿ ಅಂದ್ರೆ ಅದು ಡಿಸ್ಟ್ರಿಕ್ಟ್ ಕಲೆಕ್ಟರ್. ಇದು ಯಾವ ರೀತಿ ನ್ಯಾಯ ಮಾಡಕ್ ಸಾಧ್ಯ? ಆದ್ರಿಂದ ಈ ಒಂದು ಅನ್ಯಾಯದ ಅಮೆಂಡ್ಮೆಂಟ್ ನ ನಾವೆಲ್ಲ ಮುಸಲ್ಮಾನರು ವಿರೋಧಿಸ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಅನ್ಯಾಯವನ್ನ ತಿಳ್ಕೊಂಡವರು ಎಲ್ಲ ಹಿಂದೂಗಳು, ಭಾರತೀಯ ಎಲ್ಲ ನ್ಯಾಯದ ಪರ ಇರುವವರೆಲ್ಲ ಜೊತೆಲಿದ್ದಾರೆ ಅಂತ ನಾವು ತಿಳ್ಕೊಂಡಿದ್ದೇವೆ. ಆಮೇಲೆ ಇದರಲ್ಲಿ ಬಡವರು ತಿನ್ನೋ ಕಾಲ ಇರೋದು, ಕಳ್ಳರು ಎಲ್ಲರೂ ಇದ್ದಾರೆ, ಅವ್ನು ಎಲ್ಲರೂ ಕಳ್ತನ ಮಾಡ್ತಾರೆ. ಬರೀ ಯಾವ್ದಾದ್ರು ತಗೊಂಬಪ್ಪ ಅಂದ್ರು ಅದ್ರಲ್ಲಿ ಏನಾದ್ರು ಓಡಿಸಿ ಟೇಬಲ್ ಫಿಟ್ ಕೊಡೋರು ಇದ್ದಾರೆ. ಆಮೇಲೆ ಅಂತವ್ರಿಗೆ ಸರಿಪಡಿಸ್ಕೊಳ್ಳೋದು ಯಾವಾಗ್ಲೂ ಇದ್ದೇ ಇರುತ್ತೆ. ಅದನ್ನ ಒಂದು ನೆಪಬಟ್ಟಿ ಜನರಿಗೆ ತಪ್ಪು ಮಾಹಿತಿಯನ್ನ ಕೊಟ್ಟು, ಆಮೇಲೆ ವದಂತಿಗಳ ಹಬ್ಬಿಸಿ, ಆಮೇಲೆ ಬೇರೆಯವ್ರ ಪ್ರಾಪರ್ಟಿನ ವಕ್ಫ್ ಪರವಾಗಿ ತಗೊಂಡ್ಬಿಡ್ಬೋದು ಅಂತ ಹೇಳ್ಬಿಟ್ಟು, ಇದೆಲ್ಲ ತಪ್ಪು ಮಾಹಿತಿಗಳು, ವದಂತಿಗಳು. ಇದನ್ನ ಯಾರು ನಂಬಾರದು. ಇದನ್ನ ವಿರೋಧಿಸ್ತಾ ಇದ್ದೇವೆ, ನಾವು ಪೂರ್ತಿ ವಿರೋಧ ಇದ್ದೇವೆ ಅಂತ ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ಇನ್ಸಾಫ್ ಪರವಾಗಿ ತಾವೆಲ್ಲ ಇದನ್ನ ಇಂಥ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಹಂಚ್ಕೊಂಡು ಜನರಲ್ಲಿ ಇದರ ಒಂದು ಸತ್ಯಾಂಶನ ಮುಂದೆ ತರಲು ಇದೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಾನೆಲ್ಲ ಎಲ್ರಿಗೂ ಧನ್ಯವಾದ ಹೇಳ್ತಾ, ಒಂದು ಇನ್ಸಾಫ್ಗೂ ಈ ಒಂದು ಮಸೂದೆಗೂ ಬಹಳ ಕ್ಲೋಸ್ ಸಂಬಂಧ ಇದೆ. ಯಾಕಂದ್ರೆ ಅದರಲ್ಲೂ ನಾವೆಲ್ಲ ಎಲ್ಲಾ ಭಾರತದ 25 ಕೋಟಿ ಮುಸಲ್ಮಾನರು ಇನ್ಸಾಫ್ ಕೇಳ್ತಾ ಇದ್ದೇವೆ. ಯಾವ ರೀತಿ ರೈತರಿಗೆ ಇನ್ಸಾಫ್ ಹೆಸರಲ್ಲಿ ಅವ್ರು ನ್ಯಾಯ ಇನ್ಸಾಫ್ ಕೊಡ್ತಾ ಇದ್ರು, ನ್ಯಾಯದ ಹೆಸರಲ್ಲಿ ಅನ್ಯಾಯ ಮಾಡಕ್ ಹೊರಟಿದ್ರು, ಈಗ ರೈತರು ಸಂತೋಷವಾಗಿದ್ದಾರೆ. ಆ ಬಿಲ್ಸ್ ವಾಪಸ್ ತಗೊಂಡಿದ್ರು. ರೈತರು ಡಿಮ್ಯಾಂಡ್ ಮಾಡಿದ್ದೀನು ಏನು ಮಾಡಿಲ್ಲ, ರೈತರ ಡಿಮ್ಯಾಂಡ್ ಪೂರ್ತಿ ಮಾಡಕ್ ಏನು ಮಾಡಿಲ್ಲ. ಆ ಬಿಲ್ ತಗೊಂಡಿದ್ದೆ ಒಂದು ದೊಡ್ಡ ಸಂತೋಷದ ವಿಷಯ ಅನ್ನೋ ತರ. ಆ ರೀತಿ ಈ ಬಿಲ್ ವಾಪಸ್ ತಗೊಂಡ್ರೆ ಅದು ನಮ್ಮ ರೈಟ್ಸ್ ನಮಗೆ ಸಿಗೋದಾಗುತ್ತೆ. ಯಾವ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಎಲ್ಲರಿಗೂ ರೈಟ್ಸ್ ಕೊಟ್ಟಂಗೆ ಮುಸಲ್ಮಾನ್ಗೂ ರೈಟ್ಸ್ ಇರೋದು, ಹಿಂದೂಗಳಿಗೂ ಅದೇ ರೈಟ್ಸ್ ಇರೋದು, ಕ್ರೈಸ್ತರಿಗೂ ಅದೇ ರೈಟ್ಸ್ ಇರೋದು. ಅವರ ರಿಲಿಜಿಯನ್ ಮೇಲೆ ನಡ್ಕೊಳ್ಳೋದಕ್ಕೆ, ಅವರವರ ರಿಲಿಜಿಯಸ್ ಪ್ರಾಪರ್ಟೀಸ್ ನ ಮ್ಯಾನೇಜ್ ಮಾಡ್ಕೊಳ್ಳೋದಕ್ಕೆ ಪೂರ್ತಿ ಅವಕಾಶ ಇದೆ, ಸ್ವಾತಂತ್ರ್ಯ ಇದೆ, ಕಾನ್ಸ್ಟಿಟ್ಯೂಷನ್ ಕೊಟ್ಟಿದೆ. ಅದರಂತೆ ಮುಸಲ್ಮಾನರು ಇದೆ. ಈ ಒಂದು ಬಿಲ್ ಮುಸಲ್ಮಾನರ ಕಾನ್ಸ್ಟಿಟ್ಯೂಷನ್ ರೈಟ್ಸ್ ಮೇಲೆ ಪರಿಹಾರ ಆಗ್ತಾ ಇದೆ. ಅದು ದೊಡ್ಡ ಒಂದು ಪ್ರಹಾರ. ಈ ಪ್ರಹಾರ ಮಾಡೋದಕ್ಕೆ ನಾವೆಲ್ಲ ವಿರೋಧಿಸ್ತಾ ಇದ್ದೇವೆ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ಮತ್ತೊಮ್ಮೆ ತಮಗೆಲ್ಲ ಧನ್ಯವಾದಗಳು. ಈ ಒಂದು ಇದರಿಂದ ಎಲ್ಲರ ಒಂದು ತಪ್ಪು ತಿಳುವಳಿಕೆನ ದೂರ ಮಾಡೋದಕ್ಕೆ ಇಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರೋದಕ್ಕೆ ಎಲ್ರಿಗೂ ಧನ್ಯವಾದ ಹೇಳಿ ನಾನು ಮಾತನಾಡ್ತೇನೆ. ಕೇಂದ್ರ ಸರ್ಕಾರ ತಂದಿರುವಂತ ವಕ್ಫ್ ಮಸೂದೆಗೆ ತಿದ್ದುಪಡಿಯನ್ನ ತಂದಿರೋದು ಇವತ್ತು 25 ಕೋಟಿ ಮುಸ್ಲಿಂ ಜನಾಂಗ ಕೂಡ ವಿರೋಧ ಮಾಡ್ತಿದೆ. ಮತ್ತೆ ಅದರಲ್ಲಿ ಬೇರೆ ಬೇರೆಯವರು ಕೂಡ ವಿರೋಧಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳಿ ಒಂದು ಅದರಲ್ಲಿರುವಂತ ಸಾಧಕ ಬಾಧಕಗಳನ್ನ ತಿಳಿಸ್ಕೊಟ್ಟಂತ ಸೈಯದ್ ಶಫೀವುಲ್ಲಾ ಸಾಬ್ ಅವರಿಗೆ ಧನ್ಯವಾದಗಳು.